ಎಸ್, ಹೇಗಿದ್ದೀರಾ ಎಲ್ಲರೂ? ಎಸ್, ನಾನು ಚೆನ್ನಾಗಿದ್ದೀನಿ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೋನುದ ಸಂಚಾರಿ ಚಾನಲಲ್ಲಿ ಬರೀ ಟ್ರಾವೆಲ್ ವ್ಲಾಗ್ ಹಾಕೋಣ ಅಂತ. ಓಕೆನಾ? ಯಾಕಂದರೆ ನಾನು ನೋಡಿದ್ದೀನಿ, ಯಾವಾಗೆಲ್ಲ ಫ್ಯಾಮಿಲಿ ವ್ಲಾಗ್ಸ್ ಅಥವಾ ಬೇರೆ ಸಮಾಚಾರ ಅದರಲ್ಲಿ ವ್ಲಾಗ್ ಮಾಡಿ ಹಾಕಿದಾಗ ಅದಕ್ಕೆ ಅಷ್ಟು ರೆಸ್ಪಾಂಡ್ ಬರಲ್ಲ. ಅದರ ಅರ್ಥ ಅದರಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಟ್ರಾವೆಲ್ ವ್ಲಾಗ್ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ. ಓಕೆನಾ? ಆ ಕ್ಲಾರಿಟಿ ಸಿಕ್ತು ಆಫ್ಟರ್ ಲಾಂಗ್ ಟೈಮ್. ಆಮೇಲೆ ಈಗ ಫ್ಯಾಮಿಲಿ ವ್ಲಾಗ್ಸು ತುಂಬ ಜನ ಕೇಳ್ತಾರೆ. ಆ, ಗುಡಿಯನ್ನ ತೋರಿಸಿ, ಅಕ್ಕನ ತೋರಿಸಿ, ಅಮ್ಮ ಹೇಗಿದ್ದಾರೆ. ಸೊ ಮುಂಚೆಯಿಂದ ನೋಡಿದವರು ಅದನ್ನು ಕೇಳ್ತಾರೆ. ಯಾಕಂದರೆ ನಾನು ವ್ಲಾಗ್ ಶುರು ಮಾಡಿದ್ದೆ ಫ್ಯಾಮಿಲಿ ವ್ಲಾಗಿಂದ. ಆಗ ನಮ್ಮ ಅಜ್ಜಿ ಇದ್ದರು. ಸೊ ಅವರ ಕ್ಯೂಟ್ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ಅದಿವಾಗಲೂ ನೆನಪುಗಳಾಗಿದೆ ನಮ್ಮ ವ್ಲಾಗಲ್ಲಿ. ಸೊ ಹೀಗೆ ಶುರು ಆಯಿತು ಜರ್ನಿ. ಆಮೇಲೆ ಅಜ್ಜಿ ತುಂಬ ನೆನಪಾಗ್ತಾ ಇದ್ರು. ಏನೋ ಒಂಥರ ಮೈಂಡ್ ಡಿಸ್ಟರ್ಬ್ ಆಗಿತ್ತು. ಮತ್ತು ಕೋವಿಡ್ ಟೈಮಲ್ಲಿ ಕೆಲಸನೂ ಸ್ವಲ್ಪ ಬೋರ್ ಅನಿಸ್ತಾ ಇತ್ತು. ಸೊ ಆ ಕಾರಣದಿಂದ ನಾನು ಫುಲ್ ಟೈಮ್ ಟ್ರಾವೆಲ್ ಶುರು ಮಾಡಿದ್ದೆ. ಆಮೇಲೆ ಮತ್ತೆ ಅವಕಾಶ ಸಿಕ್ತು. ಮಕ್ಕಳ ಜಾಗೃತಿಗೆ ಮತ್ತೆ ವಾಪಸ್ ಬಂದೆ. ಕೆಲಸ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಜೀವನ ಹೀಗೆ ನಡೀತಾ ಇದೆ. ಓಕೆನಾ? ಆಮೇಲೆ ಗುಡಿಯನಲ್ಲಿರುವಂತಹ ಎಷ್ಟೋ ಗುಣಗಳು ಅದು ನಮ್ಮ ಅಜ್ಜಿಯಲ್ಲೂ ಇತ್ತು. ಸೊ ಗುಡಿಯನ ಕೆಲವೊಂದು ನಡವಳಿಕೆ ನೋಡಿದಾಗ ಅಜ್ಜಿ ನೆನಪಾಗ್ತಾರೆ. ಸೊ ಗುಡಿಯಂದು ಒಂದಷ್ಟು ನೆನಪುಗಳಿರಲಿ ಅಂತ ಮತ್ತೆ ಆ, ನನ್ನ ಹೆಸರಲ್ಲೇ ಸೊನ್ನುದ ಸಂಚಾರಿ ಅಂತಾನೆ ತುಂಬ ಜನಕ್ಕೆ ಗೊತ್ತಿರೋದು. ಬಟ್ ಇನ್ನೊಂದು ಚಾನಲ್ ಶುರು ಮಾಡೋಣ ಅಂತಾನೆ ಮಾಡಿದೆ. ಈಗ ಈ ಚಾನಲಲ್ಲಿ ಈ ಎಲ್ಲ ವಿಡಿಯೋಸ್ಗಳು, ಈ ಎಲ್ಲ ವಿಚಾರಗಳು ಬರುತ್ತೆ. ಓಕೆನಾ? ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾರಿಗಾಗುತ್ತೆ ಅವರಿಗೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಬಟ್ ಯಾರಿಗೆ ಸಾಧ್ಯ ಇದೆ ಅವರು ಚಾನಲಲ್ಲಿ ಮೆಂಬರ್ಶಿಪ್ ತಗೊಳ್ಳಿ. ಅದು ಸೋನುದ ಸಂಚಾರಿ ಚಾನಲಲ್ಲೇ ಇದೆ. ಈ ಚಾನಲಿಗೆ ಇನ್ನೂ ಸಿಕ್ಕಿಲ್ಲ, ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಆದರೆ ಸೋನುದ ಸಂಚಾರಿ ಚಾನಲಲ್ಲಿ ಮೆಂಬರ್ಶಿಪ್ ಇದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು ಒಂದು 1,000 ಮೆಂಬರ್ಸ್ ಆದರೆ, 1,000 ಜಾಸ್ತಿ ಆದ್ರೂ ಬೇಡ, ಒಂದು 100 ಜನ ಮೆಂಬರ್ಸ್ ಆದ್ರೂ ಓಕೆ. ಯಾಕಂದರೆ ಅಲ್ಲಿ ಲೈವ್ ನಾವು Q&A ಮಾಡೋಣ ಅಂತ. ಸೊ ಏನೇ ಪ್ರಶ್ನೆ ಇದ್ರೂ ಓಪನ್ ಆಗಿ ನೀವು ಕೇಳಿ, ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿ. ಅಥವಾ ಏನು ಎಡಿಟಿಂಗ್ ಇಲ್ದೇನೆ, ಇವಾಗ ಈ ವಿಡಿಯೋ ಮಾಡುವಾಗ ಅಲ್ಲಲ್ಲಿ ಏನು ಮಾತಾಡುವಾಗ ಮಿಸ್ಟೇಕ್ ಆಗಿರುತ್ತೆ ಅಥವಾ ಏನೋ ಡಿಸ್ಟರ್ಬ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಬಟ್ ಲೈವ್ ಬಂದಾಗ ಆ್ಯಸ್ ಇಟ್ ಈಸ್, ನೀವೇನೋ ಪ್ರಶ್ನೆ ಕೇಳುವಾಗ ಅಂತ ಇರ್ತೀರಾ ಅಥವಾ ಏನೋ ಕ್ಲಾರಿಟಿ ಬೇಕು ಅಂತ ಅನಿಸುತ್ತೆ, ಏನೋ ಒಂದು ಇರುತ್ತೆ, ಸೋನು ಅವ್ರ ಹತ್ರ ಇದನ್ನು ಕೇಳಬೇಕು ಅಂತ. ಬಟ್ ಅದೆಲ್ಲ ನಾನು ಓನ್ಲಿ ಫಾರ್ ಮೆಂಬರ್ಸ್ ಅವರಿಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಚಾನಲ್ನ ಗ್ರೋ ಮಾಡಬೇಕು ಅಂದರೆ ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಸೊ ಮುಂಚೆ ಬರ್ತಾ ಇದ್ದೆ ನಾನು ಎವ್ರಿ ಸಂಡೇ ಎಲ್ಲ ಮಂತ್ಲಿ ಲೈವ್ ಬಂದು ಅಪ್ಡೇಟ್ ಕೊಡ್ತಾ ಇದ್ದೆ. ಬಟ್ ಈಗ ಲೈವ್ ಅಪ್ಡೇಟ್ಸ್ ಎಲ್ಲ ಬರೀ ಚಾನಲಲ್ಲಿ ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಡನ್. ಯಾಕಂದರೆ ತುಂಬ ಜನಕ್ಕೆ ಪ್ರಶ್ನೆ ಇದೆ, ಸೋನು ನೀವು ಮದುವೆ ಆಗಲ್ವಾ, ಸೋನು ನಿಮಗೆ ಬಾಯ್ ಫ್ರೆಂಡ್ ಇಲ್ವಾ? ಸೊ ಇದೆಲ್ಲ ಕ್ವಶನ್ಸ್ಗಳಿದೆ ಅಲ್ವಾ? ಅದನ್ನೆಲ್ಲ ಹೀಗೆ ಹೇಳ್ಬಿಟ್ರೆ ಅಷ್ಟು ಮಜಾ ಇರಲ್ಲ. ಸೊ ಹಾಗಾಗಿ ಅದು ಬರೀ ಬರೀ ಚಾನಲಲ್ಲಿ ಯಾರು ಮೆಂಬರ್ಸ್ ಆಗಿರ್ತಾರೆ ಅವರಿಗೆ ಹೇಳೋಣ ಅಂತ. ಸೊ ಇರಲಿ ಅಂತ ಹಾಗೆ. ಓಕೆನಾ? ಸೊ ಈ ಚಾನಲಲ್ಲಿ ನಾವು ಆಗಾಗ ಆ, ಈ ರೀತಿ ವಿಚಾರಗಳನ್ನು ಮಾತಾಡ್ತಾ ಇರೋಣ. ವಾರಕ್ಕೆ 1-2 ಸಲ ನಿಮ್ಮ ಜೊತೆ ಈ ರೀತಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಆಮೇಲೆ ಇನ್ನೊಂದು ವಿಚಾರ ನೋಡಿ, ಗುಡಿಯನ ವ್ಲಾಗ್ ನಾನು ಯಾವಾಗೆಲ್ಲ ಪೋಸ್ಟ್ ಮಾಡ್ತೀನಿ ಆವಾಗ ಕಾಮೆಂಟ್ ಸೆಕ್ಷನ್ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ನಾನು ಮಾಡಲ್ಲ ಅದು. ಯಾಕಂದರೆ ಮಕ್ಕಳು ಇರುವಂಥ ವ್ಲಾಗ್ಸ್, ಎಲ್ಲ ವ್ಲಾಗ್ಸು ಆಟೋಮೆಟಿಕ್ ಆಗಿ ಅದರ ಕಾಮೆಂಟ್ ಬಾಕ್ಸ್ ಕ್ಲೋಸ್ ಆಗಿಬಿಡುತ್ತೆ. ಓಕೆನಾ? ಯಾಕಂದರೆ ಮಕ್ಕಳಿಗೆಲ್ಲ ಕೆಟ್ಟ ಕೆಟ್ಟ ಮೆಸೇಜ್ ಅಂದರೆ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡಿದರೆ ಅಂತ ಅದು ಯೂಟ್ಯೂಬಿಂದ ಏನೋ ಪಾಲಿಸಿ. ಸೊ ಒಂದು ಲೆಕ್ಕದಲ್ಲಿ ಒಳ್ಳೇದೇ. ಬಟ್ ಕೆಲವರೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ಬೇಕಂತ ಅನ್ಕೊಂಡಿರ್ತಾರೆ, ಬಟ್ ಅದಾಗಲ್ಲ. ಸೊ ಹಾಗಾಗಿ ಗುಡಿಯನ ವ್ಲಾಗ್ ಬಂದಾಗಲೆಲ್ಲ ಕಾಮೆಂಟ್ ಬಾಕ್ಸ್ ಕ್ಲೋಸ್ ಆಗಿರುತ್ತೆ. ಓಕೆನಾ? ಅಷ್ಟೇ ರೀ. ಈಗ ಈ ಚಾನಲಲ್ಲಿ ಅವಾಗವಾಗ ಅಕ್ಕನ ಮನೆಗೆ ಹೋಗ್ತಾ ಇರ್ತೀನಿ. ಸೊ ಅವ್ರನ್ನ ನೋಡೋಕೆ ನೀವು ಇಷ್ಟಪಡ್ತೀರಾ. ಆಮೇಲೆ ನನ್ನ ಪ್ರಪಂಚ ಇಷ್ಟೇ, ಆಯಿತಾ? ಇಲ್ಲಿ ಏನು ಜಾಸ್ತಿ ಇಲ್ಲ. ಬಟ್ ಏನಾದರೂ ಇನ್ಫಾರ್ಮೇಟಿವ್ ಮತ್ತು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಾದರೂ ಇದ್ದರೆ ಹೇಳ್ತೀನಿ. ಓಕೆನಾ? ಸೊ ಸದ್ಯ ಸಮಾಚಾರ ಇಷ್ಟೇ. ಸಿಗೋಣ.